everyone! Welcome to Abu Power! Don't forget to subscribe and hit that bell icon. ಹಾಯ್ ಗೆಳೆಯರೇ, ನಾನು ತನ್ಮಯ. ಇಂದು ನಾವು ಒಂದು ಅದ್ಭುತವಾದ ವಿಷಯವನ್ನು ತಿಳಿಯೋಣ. ನಾವು ಆಕಾಶದ ಕಡೆಗೆ ನೋಡಿದಾಗ ಏನು ಕಾಣುತ್ತದೆ ಗೊತ್ತಾ? ಹೊಳೆಯುವ ಸೂರ್ಯ, ಮಿನುಗುವ ನಕ್ಷತ್ರ, ತಿರುಗುವ ಗ್ರಹಗಳು ಕಾಣುತ್ತವೆ. ಈ ಎಲ್ಲವೂ ಸೇರಿ ಒಂದು ದೊಡ್ಡ ಕುಟುಂಬದಂತಿದೆ. ಆ ಕುಟುಂಬದ ಹೆಸರೇ ಸೌರವ್ಯೂಹ, ಸೋಲಾರ್ ಸಿಸ್ಟಮ್. Welcome to the solar system. Look at all these amazing planets orbiting the sun. ನಮ್ಮ ಸೌರಮಂಡಲ, ಸೂರ್ಯ, ಗ್ರಹಗಳು ಮತ್ತು ಅವುಗಳ ಉಪಗ್ರಹಗಳು, ಕುಬ್ಜ ಗ್ರಹಗಳು, ಲಕ್ಷಾಂತರ ಕ್ಷುದ್ರ ಗ್ರಹಗಳು ಮತ್ತು ಧೂಮಕೇತುಗಳನ್ನು ಒಳಗೊಂಡಿದೆ. ಹಾಗಾದರೆ ಸೌರವ್ಯೂಹದ ಅದ್ಭುತ ಪ್ರಯಾಣವನ್ನು ಆರಂಭಿಸೋಣ ಬನ್ನಿ. ಸೂರ್ಯ, ಸನ್. ಸೌರವ್ಯೂಹದ ನಾಯಕ ಯಾರು ಗೊತ್ತಾ? ನಮ್ಮ ಸೂರ್ಯ, ಅವರ್ ಸನ್. ಸೂರ್ಯ ಒಂದು ನಕ್ಷತ್ರ. ನಾವು ಸೂರ್ಯನಿಂದ ಶಾಖ ಮತ್ತು ಬೆಳಕನ್ನು ಪಡೆಯುತ್ತೇವೆ. ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ದೊರೆಯುತ್ತದೆ ಹಾಗೂ ಸಸ್ಯಗಳು ಆಹಾರ ತಯಾರಿಸುತ್ತವೆ. ಈ ಸೂರ್ಯನ ಸುತ್ತಲೂ 8 ಗ್ರಹಗಳು ಸುತ್ತುತ್ತವೆ. ಅವುಗಳೇ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಈಗ ಮೊದಲನೆಯದಾಗಿ ಬುಧ ಗ್ರಹದ ಬಗ್ಗೆ ತಿಳಿಯೋಣ. ಬುಧ, ಮರ್ಕುರಿ. ಬುಧ ಗ್ರಹವು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಹಾಗೂ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ. ಬುಧ ಗ್ರಹದಲ್ಲಿ ಗಾಳಿ ಅಥವಾ ವಾತಾವರಣವಿಲ್ಲ. ಈ ಕಾರಣದಿಂದಾಗಿ ಈ ಗ್ರಹದ ಮೇಲೆ ಜೀವ ಸಂಕುಲಗಳಿಲ್ಲ. ಬುಧ ಗ್ರಹಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಶುಕ್ರ, ವೆನಸ್. ಶುಕ್ರವು ಸೂರ್ಯನಿಂದ 2ನೇ ಗ್ರಹವಾಗಿದೆ. ಮೋಡಗಳು ಶಾಖವನ್ನು ಹೊರ ಹೋಗದಂತೆ ತಡೆಯುವುದರಿಂದ ಈ ಗ್ರಹವು ತುಂಬಾ ಬಿಸಿಯಾಗಿರುತ್ತದೆ. ಇದಕ್ಕೂ ಸಹ ತನ್ನದೇ ಆದ ಉಪಗ್ರಹಗಳಿಲ್ಲ. ಶುಕ್ರ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಎಂದು ಕರೆಯುತ್ತಾರೆ. ಭೂಮಿ, ಅರ್ತ್. ಭೂಮಿಯು ಶುಕ್ರ ಮತ್ತು ಮಂಗಳ ಗ್ರಹಗಳ ನಡುವೆ ಇದೆ. ಇದು ಗಾಳಿ, ಶಾಖ ಮತ್ತು ನೀರನ್ನು ಹೊಂದಿದ್ದು ಜೀವಿಗಳಿಗೆ ಆಧಾರವಾಗಿದೆ. ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಭೂಮಿ. ಭೂಮಿಯು ನೈಸರ್ಗಿಕ ಉಪಗ್ರಹ ಚಂದ್ರನನ್ನು ಹೊಂದಿದೆ. ಮಂಗಳ, ಮಾರ್ಸ್. ಮಂಗಳವು ಸೂರ್ಯನಿಂದ 4ನೇ ಗ್ರಹವಾಗಿದೆ ಮತ್ತು ಫೈಬೋಸ್ ಮತ್ತು ಡೈಮೋಸ್ ಎಂಬ 2 ಉಪಗ್ರಹಗಳನ್ನು ಹೊಂದಿದೆ. ಇದು ಅತಿ ಹೆಚ್ಚು ಕಬ್ಬಿಣದ ಅಂಶವನ್ನು ಹೊಂದಿರುವ ಕಲ್ಲಿನ ಗ್ರಹವಾಗಿದೆ. ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಗುರು, ಜುಪಿಟರ್. ಗುರು ಸೂರ್ಯನಿಂದ 5ನೇ ಗ್ರಹವಾಗಿದೆ. ಸೌರವ್ಯೂಹದ ಅತಿದೊಡ್ಡ ಗ್ರಹ ಗುರು. ಇದು ಅನಿಲ ರೂಪದ ಗ್ರಹವಾಗಿದ್ದು ಇದರ ಮೇಲೆ ಯಾವುದೇ ಘನ ಪ್ರದೇಶ ಇರುವುದಿಲ್ಲ. ಇದನ್ನು ಬಿರುಗಾಳಿಯ ಗ್ರಹ, ಸ್ಟೋರ್ಮಿ ಪ್ಲಾನೆಟ್ ಎಂದು ಕರೆಯುತ್ತಾರೆ. ಗುರುವಿನ ಮೇಲಿರುವ ಒಂದು ಕೆಂಪು ಚುಕ್ಕೆ ಕನಿಷ್ಠ 300 ವರ್ಷಗಳಿಂದ ಬಿರುಗಾಳಿಯಂತೆ ಬೀಸುತ್ತಿದೆ. ಗುರುವಿಗೆ 95 ಉಪಗ್ರಹಗಳಿವೆ. ಶನಿ, ಸ್ಯಾಟರ್ನ್. ಶನಿ ಸೂರ್ಯನಿಂದ 6ನೇ ಸ್ಥಾನದಲ್ಲಿದೆ. ಸೌರಮಂಡಲದ 2ನೇ ಅತಿ ದೊಡ್ಡ ಗ್ರಹವಾಗಿದೆ. ಶನಿ ಗ್ರಹದ ಸುತ್ತಲೂ ಇರುವ ಉಂಗುರದ ವ್ಯವಸ್ಥೆಯಲ್ಲಿ ಲಕ್ಷಾಂತರ ಕಲ್ಲು ಮತ್ತು ಮಂಜುಗಡ್ಡೆಯ ತುಣುಕುಗಳಿವೆ. ಶನಿ ಗ್ರಹವು 146 ಉಪಗ್ರಹಗಳನ್ನು ಹೊಂದಿದೆ. ಯುರೇನಸ್. ಯುರೇನಸ್ ಸೂರ್ಯನಿಂದ 7ನೇ ಗ್ರಹವಾಗಿದೆ. ಇದು ಒಂದು ಅನಿಲ ದೈತ್ಯ ಗ್ರಹ. ಯುರೇನಸ್ ಅತ್ಯಂತ ತಂಪಾದ ಗ್ರಹ. ಇದನ್ನು ಹಿಮ ದೈತ್ಯ, ಐಸ್ ಕೇಪ್ ಎಂದು ಕರೆಯುತ್ತಾರೆ. ಯುರೇನಸ್ 28 ಉಪಗ್ರಹಗಳನ್ನು ಹೊಂದಿದೆ. ನೆಪ್ಚೂನ್ ಸೂರ್ಯನಿಂದ 8ನೇ ಗ್ರಹವಾಗಿದೆ. ಇದು ಕೂಡ ಅತ್ಯಂತ ತಂಪಾದ ಗ್ರಹ.
ಇದು ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ. ನೆಪ್ಚೂನ್ ಗ್ರಹಕ್ಕೆ 14 ಉಪಗ್ರಹಗಳಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.